ನಮಸ್ಕಾರ, ಉತ್ತರ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕ್ರಿಕೆಟ್ ಎಂಬ ಜೆಂಟಲ್ಮ್ಯಾನ್ ಗೇಮಲ್ಲಿ ವಯಸ್ಸಾದರೆ ಕತೆ ಮುಗೀತು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ವಿಚಾರದಲ್ಲಿ ಈ ಮಾತು ಅಕ್ಷರಶಃ ಸುಳ್ಳಾದಂತಿದೆ. ವಯಸ್ಸಾದಂತೆ ಹಿಟ್ ಮ್ಯಾನ್ ಅರ್ಭಟ ಜೋರಾಗ್ತಿದೆ. ಆದರೆ ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬೆರಿತಿದ್ದ ಕಿಂಗ್ ಕೊಹ್ಲಿ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಜೋಡೆತ್ತುಗಳು. ಒಬ್ಬರು ವಿಶ್ವ ಕ್ರಿಕೆಟ್ನ ಹಿಟ್ ಮ್ಯಾನ್, ಮತ್ತೊಬ್ಬರು ವಿಶ್ವ ಕ್ರಿಕೆಟ್ನ ಕಿಂಗ್. ಇವರಿಬ್ಬರ ಬ್ಯಾಟಿಂಗ್ ಶೈಲಿ, ವ್ಯಕ್ತಿತ್ವ ವಿಭಿನ್ನವಾಗಿದ್ದರೂ ಅಂಗಳದಲ್ಲಿ ತಂಡದ ಗೆಲುವಿಗಾಗಿ ವೀರ ಸೈನಿಕರಂತೆ ಹೋರಾಡ್ತಾರೆ. ಜೊತೆಯಾಗಿ ಅದೆಷ್ಟೋ ಮ್ಯಾಚ್ಗಳನ್ನು ಗೆಲ್ಲಿಸಿದ್ದಾರೆ. ರನ್ ಸುನಾಮಿಯನ್ನೇ ಸೃಷ್ಟಿಸಿದ್ದಾರೆ. ODI ಕ್ರಿಕೆಟ್ ಲೆಜೆಂಡರಿ ಕ್ರಿಕೆಟರ್ಗಳಾಗಿ ಬೆಳೆದು ನಿಂತಿದ್ದಾರೆ. ಆದರೆ ರೋಹಿತ್, ವಿರಾಟ್ ಇವರಿಬ್ಬರು ಗೆಲುವಿಗಾಗಿ ಹೋರಾಡೋದು ಅವರಿಬ್ಬರ ಗುರಿ. ಟೀಮ್ ಇಂಡಿಯಾಗೆ ಕಾಲಿಟ್ಟ ದಿನದಿಂದ ಈವರೆಗೆ ಅದನ್ನೇ ಮಾಡಿದ್ದಾರೆ. ಆದ್ರೀಗ ಅವರ ಏಕದಿನ ಕ್ರಿಕೆಟ್ ಕರಿಯರ್ ನೀನೊಂದು ಥರ ನಾನೊಂದು ಥರ ಎಂಬಂತಾಗಿದೆ. ಇಬ್ಬರು ಭಿನ್ನದಾರಿಯಲ್ಲಿ ಸಾಗ್ತಿದ್ದಾರೆ. 30ರ ಗಡಿ ದಾಟಿದ ಬಳಿಕ ಇಬ್ಬರ ಆಟ ಫುಲ್ ಚೇಂಜ್ ಆಗಿದೆ. ವಯಸ್ಸಾದಂತೆ ಹಿಟ್ ಮ್ಯಾನ್ ಮತ್ತಷ್ಟು ವೈಲೆಂಟ್ ಆಗ್ತಿದ್ರೆ, ಕಿಂಗ್ ಕೊಹ್ಲಿ ಮಾತ್ರ ಸೈಲೆಂಟ್ ಆಗ್ತಿದ್ದಾರೆ. ಕ್ರಿಕೆಟ್ ಎಂಬ ಜೆಂಟಲ್ ಮ್ಯಾನ್ ಗೇಮಲ್ಲಿ 35ರ ನಂತರ ಏಕದಿನ ಕ್ರಿಕೆಟ್ ಆಡೋಕ್ಕೆ ಅನ್ಫಿಟ್ ಅನ್ನೋ ಮಾತಿದೆ. ಆದರೆ 37ರ ವಯಸ್ಸಿನಲ್ಲಿಯೂ ಕೂಡ ರೋಹಿತ್ ಅಬ್ಬರವನ್ನು ಮುಂದುವರಿಸಿದ್ದಾರೆ. 37ರ ವಯಸ್ಸಿನಲ್ಲಿಯೂ ಕೂಡ ಚಿರ ಯುವಕನಂತೆ ಹಿಟ್ ಮ್ಯಾನ್ ಬ್ಯಾಟನ್ನು ಬೀಸ್ತಿದ್ದಾರೆ. ಇದು ಇಂಗ್ಲೆಂಡ್ ಎದುರು ಸಿಡಿಗುಂಡಿನಂತೆ ರೋಹಿತ್ ಆರ್ಭಟಿಸಿದ ಶತಕ ನೋಡಿ ಹೇಳ್ತಿರೋ ಮಾತಲ್ಲ. 30ರ ಗಡಿ ನಾಟಿದ ನಂತರ ರೋಹಿತ್ ಬ್ಯಾಟಿಂಗ್ ಹೇಳ್ತಿರುವಂತಹ ಕತೆ. ಈ ಕತೆ ನಿಮಗೆ ಅರ್ಥವಾಗಬೇಕಾದ್ರೆ ಮೊದಲು 30ರ ಒಳಗಿನ ರೋಹಿತ್ ಹಾಗೂ 30ರ ನಂತರದ ರೋಹಿತ್ನ ಬ್ಯಾಟಿಂಗ್ನ ಕತೆ ಕೇಳಬೇಕು. 2017ರ ತನಕ ಬರೋಬ್ಬರಿ 153 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದಂತಹ ರೋಹಿತ್ 41.37ರ ಬ್ಯಾಟಿಂಗ್ ಅವರೇಜ್ನಲ್ಲಿ 5131 ರನ್ ಗಳಿಸಿದರೆ ಆ ಪೈಕಿ 10 ಶತಕ, 29 ಅರ್ಧ ಶತಕ ದಾಖಲಿಸಿದ್ರು. 30 ವರ್ಷದ ಬಳಿಕ ಅಂದರೆ 2017ರ ಏಪ್ರಿಲ್ 30ರ ಬಳಿಕ ರೋಹಿತ್ ಶರ್ಮಾ ಆಡಿದ್ದು 114 ಪಂದ್ಯಗಳು. ಆದರೆ 59.15ರ ಬ್ಯಾಟಿಂಗ್ ನಲ್ಲಿ 5856 ರನ್ ಅನ್ನು ಗಳಿಸಿದ್ದಾರೆ. ಈ ಪೈಕಿ 28 ಅರ್ಧ ಶತಕ ಮತ್ತು 22 ಶತಕಗಳನ್ನು ಸಿಡಿಸಿದ್ದಾರೆ. ರೋಹಿತ್ ಶರ್ಮರ ಈ ಬ್ಯಾಟಿಂಗ್ ಕತೆ ಹಿಟ್ ಮ್ಯಾನ್ ಪಾಲಿಗೆ ಏಜ್ ಅನ್ನೋದು ಜಸ್ಟ್ ನಂಬರ್ ಅನ್ನೋದನ್ನ ಮಾತ್ರ ಹೇಳ್ತಿಲ್ಲ, ಟೀಮ್ ಇಂಡಿಯಾ ಗೆಲುವಿನಲ್ಲಿ ರೋಹಿತ್ ಪಾತ್ರದ ಬಗ್ಗೆಯೂ ಹೇಳ್ತಾ ಇದೆ. ಆದರೆ 37 ವರ್ಷದ ರೋಹಿತ್ ಅಬ್ಬರಿಸುತ್ತಿದ್ರೆ, ಈತ ವಿರಾಟ್ ಕೊಹ್ಲಿ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. 30ರ ನಂತರ ವಿರಾಟ್ ಬ್ಯಾಟಿಂಗ್ ಕತೆ ಕೊಹ್ಲಿಗೆ ಅಲ್ಲ, ಕೊಹ್ಲಿಯ ಬ್ಯಾಟ್ಗೂ ವಯಸ್ಸಾದಂತೆ ಕಾಣಿಸ್ತಾ ಇದೆ. 30ರ ವಯಸ್ಸಿನ ಗಡಿ ದಾಟಿದಂತ ನಂತರ ಕೊಹ್ಲಿ ಆಟದಲ್ಲಿ ಅವರ ಖದರ್ ಮಾಯವಾಗಿದೆ. 2018ರ ನವೆಂಬರ್ 5ರ ಬಳಿಕ 80 ಪಂದ್ಯಗಳನ್ನಾಡಿರುವಂತಹ ವಿರಾಟ್ 53.31ರ ಬ್ಯಾಟಿಂಗ್ ಎವರೇಜ್ನಲ್ಲಿ 3679 ರನ್ ಅನ್ನ ಗಳಿಸಿದ್ದಾರೆ. ಅದರಲ್ಲಿ 24 ಅರ್ಧ ಶತಕ, 12 ಶತಕಗಳನ್ನು ದಾಖಲಿಸಿರುವ ಕೊಹ್ಲಿ 95.35ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಅನ್ನು ಬೀಸಿದ್ದಾರೆ. ಆದರೆ 2018ರ ನವೆಂಬರ್ಗೂ ಮುನ್ನ ಏಕದಿನ ಕ್ರಿಕೆಟ್ನಲ್ಲಿ 60ರ ಬ್ಯಾಟಿಂಗ್ ಎವರೇಜ್ನಲ್ಲಿ ಬ್ಯಾಟ್ ಬೀಸಿದ್ರು. ಆದ್ರೀಗ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಖದರ್ ಕುಸಿದಿದೆ. ಕೊಹ್ಲಿ ಬ್ಯಾಡ್ ಫಾರ್ಮ್ ಸುಳಿಗೆ ಸಿಲುಕಿ ಒದ್ದಾಡ್ತಿದ್ದಾರೆ. ಮಹತ್ವದ ಚಾಂಪಿಯನ್ಸ್ ಟ್ರೋಫಿ ಟ್ರೂನಿ ಟೀಮ್ ಇಂಡಿಯಾದ ಮುಂದಿದೆ. ಇಂಗ್ಲೆಂಡ್ ಎದುರು ರೋಹಿತ್ ಶರ್ಮಾ ಘರ್ಜಿಸೋದು ಫ್ಯಾನ್ಸ್ಗೆ ಖುಷಿ ತಂದಿದೆ. ಆದರೆ ವಿರಾಟ್ ಕೊಹ್ಲಿಯ ಬ್ಯಾಡ್ ಫಾರ್ಮ್ ಚಿಂತೆ ಹೆಚ್ಚಿಸಿದೆ. ಇಂದಿನ ಕೊನೆಯ ಏಕದಿನ ಪಂದ್ಯದಲ್ಲಿ ಕೊಹ್ಲಿ ಫಾರ್ಮ್ ಕಂಡುಕೊಂಡು ಖದರ್ಗೆ ಮರಳಿದರೆ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಅದಕ್ಕಿದ್ದಂತ ಗುಡ್ ನ್ಯೂಸ್ ಮತ್ತೊಂದಿರಲ್ಲ. ಆದರೆ ರೋಹಿತ್ ಮಾತ್ರ ಅಬ್ಬರಿಸುತ್ತಿದ್ದಾರೆ. ವಿರಾಟ್ ಕೊಹ್ಲಿ ಮಾತ್ರ ಅವರ ಖದರ್ ಬ್ಯಾಟಿಂಗ್ ನಲ್ಲಿ ಕೂಡ ಕಡಿಮೆ ಆದ ಹಾಗೆ ಕಾಣಿಸ್ತಾ ಇದೆ. ಈ ಒಂದು ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.